ಹಲೋ ನಮಸ್ಕಾರ, ನಿಯೋ ದ ನೋಮ್ಯಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಕಳೆದ 2 ಎಪಿಸೋಡಲ್ಲಿ ನೋಡಿದ ಹಾಗೆ OneLap ಮೈಕ್ರೋ ಪ್ಲಸ್ GPS ಟ್ರ್ಯಾಕರ್ದು ಅನ್ಬಾಕ್ಸಿಂಗ್ ಮತ್ತು ಸ್ಪೆಸಿಫಿಕೇಶನ್ಸ್ ನೋಡಿದ್ರಿ, ಮತ್ತು ಅದಕ್ಕೆ ವೈರಿಂಗ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡಿದ್ದೀರ. ಈ ಎಪಿಸೋಡಲ್ಲಿ GPS ಟ್ರ್ಯಾಕರು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ. ಅಕಸ್ಮಾತ್ ನೀವು ಯಾರಾದರೂ ಫಸ್ಟ್ ಟೈಮ್ ನಂದು ಚಾನಲ್ಗೆ ಭೇಟಿ ಕೊಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ, ಸೊ ದಟ್ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಸೊ ಬನ್ನಿ, GPS ಟ್ರ್ಯಾಕರ್ ಇನ್ಸ್ಟಾಲೇಷನ್ ನೋಡೋಣ, ಹೇಗೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗೆ ಇನ್ಸ್ಟಾಲ್ ಮಾಡೋದು. ವೀಕ್ಷಕರೇ, GPS ಟ್ರ್ಯಾಕರ್ದು ಕ್ಯಾಪ್ ಓಪನ್ ಮಾಡಿದ್ದೀನಿ. ನೀವು ಅದ್ರ ಒಳಗಡೆ ನೋಡ್ಬೋದು ಅದರದ್ದು ಇಂಟರ್ನಲ್ ಸರ್ಕ್ಯೂಟ್ರಿ ಬೋರ್ಡ್. ಸೊ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ವೈರಿಂಗ್ ಹಾರ್ನೆಸ್ ನನ್ನ ಪಾರ್ಟ್ 2 ವಿಡಿಯೋನಲ್ಲಿ ಪ್ರಿಪೇರ್ ಮಾಡಿದ್ನಲ್ಲ, ಅದು ಹೇಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ನೋಡಿ ಬನ್ನಿ. ಈಗ ರೆಡ್ ವೈರು ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀನಿ, ಮತ್ತು ಬ್ಲ್ಯಾಕ್ ವೈರು ನೆಗೆಟಿವ್ ಕನೆಕ್ಟ್ ಮಾಡಿದ್ದೀನಿ. ಮತ್ತು ವೈರ್ ಹಾರ್ನೆಸ್ನ ಬೈಕ್ ಟ್ಯೂಬ್ಯುಲರ್ ಫ್ರೇಮ್ ಮಧ್ಯ ತೊಗೊಂಡೋಗ್ತಾ ಇದ್ದೀನಿ. ಟ್ಯಾಂಕ್ ಕೆಳಗಡೆ ತೊಗೊಂಡೋಗ್ತಾ ಇದ್ದೀನಿ, ಸೊ ದಟ್ ಹೊರಗಡೆ ಕಾಣಬಾರ್ದು ಮತ್ತು ಯಾರು ಕಟ್ ಮಾಡಬಾರ್ದು, ಆ ಥರ ಸೇಫ್ಟಿ ಪ್ರಿಕಾಷನ್ಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಡೆ ಕೇಬಲ್ ಟೈಯಿಂದ ಫಾಸನ್ ಮಾಡಿ ಕ್ಲೀನಾಗಿ ವೈರಿಂಗ್ ಮಾಡಬೇಕು. ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಸ್ಕ್ವೇರ್ ಆಗಿ ನೀವು ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಯಲ್ GPS ಮಾಡ್ಯೂಲು. ಇಂಟರ್ನಲ್ ಸರ್ಕ್ಯೂಟ್ರಿ ನೋಡ್ಬೋದು ನೀವು. ಇದು ನಥಿಂಗ್ ಬಟ್ ಎನ್ IoT ಡಿವೈಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿವೈಸ್ ಇದು. ನೀವು ಮುಂಚೆನೇ ನೋಡಿರೋ ಹಾಗೆ ಇದು GPS-ನಲ್ಲಿರೋ ಕನೆಕ್ಟರ್ ಇದು. ಸೊ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ GPS ಟ್ರ್ಯಾಕರ್ನ ನೀವು ಇನಿಷಿಯಲೈಸೇಷನ್ ಮಾಡಬೇಕು. ಸೊ ಈಗ ನಾನು ಸ್ವಿಚ್ ಆನ್ ಮಾಡಿದ್ದೀನಿ. ಮಾಡಾದಮೇಲೆ GPS ಟ್ರ್ಯಾಕರಲ್ಲಿ ಒಂದು ಚಿಕ್ಕ ಇನ್ಬಿಲ್ಟ್ ಬ್ಯಾಟ್ರಿ ಇರೋದ್ರಿಂದ ಅದು ಆನ್ ಆಗುತ್ತೆ. ಆನ್ ಆಗಿ GPS ಲಾಕ್ ಆಗುತ್ತೆ. ಸೊ ಒನ್ಸ್ GPS ಲಾಕ್ ಆದಮೇಲೆ LED ಲೈಟಪ್ ಆಗುತ್ತೆ ಮತ್ತು ಅದರದ್ದು ಸ್ಟೇಟಸ್ ತೋರಿಸುತ್ತೆ ಸೈಡಲ್ಲಿ. ಅದರದ್ದು ಇಂಡಿಕೇಶನ್ ಏನು ಮಾಡ್ತಾ ಇದೆ, ಲಾಕ್ ಆಯ್ತಾ ಅಂದ್ಬಿಟ್ಟು ಅದ್ರ ಸ್ಟೇಟಸ್ ತೋರಿಸುತ್ತೆ. ಸ್ನೇಹಿತರೆ, GPS ಇನ್ಸ್ಟಾಲ್ ಮಾಡಬೇಕಾದ್ರೆ ಟ್ಯಾಂಕ್ ತೆಗಿಬೇಕಾಗುತ್ತೆ. ಸೊ ನಾನು ಟ್ಯಾಂಕ್ ತೆಗೆದಿದ್ದೀನಿ. ನೀವು ನೋಡ್ಬೋದು, ಟ್ಯಾಂಕ್ ಹೊರಗಡೆ ಇಟ್ಟಿದ್ದೀನಿ. ರಾಯಲ್ ಎನ್ಫೀಲ್ಡ್ ಹಿಮಾಲಯನಲ್ಲಿ ಒಂದು ಸೀಟ್ ಕೆಳಗಡೆ ಒಂದು ಡಾಕ್ಯುಮೆಂಟ್ ಬಾಕ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ ಬಾಕ್ಸಲ್ಲಿ ಇಡ್ಬೋದಾ ಅಂತ ನೋಡ್ತಾ ಇದ್ದೀನಿ. ಬಟ್ ಅಲ್ಲಿಟ್ಟರೆ ಏನಾಗುತ್ತೆ, ನಮ್ಮದು ರಿಲೇ ಕನೆಕ್ಷನ್ನು ಮುಂದಿರಬೇಕು. ಯಾಕೆಂದರೆ ಅದು ನಮ್ಮದು ಇಗ್ನಿಷನ್ ಹತ್ರ ರಿಲೇ ಇರೋದ್ರಿಂದ ಸೀಟ್ ವೈರ್ ಹಾರ್ನೆಸ್ಸು ಅಲ್ಲಿವರೆಗೆ ಬರೋದಿಲ್ಲ. ಮೋಟ್ರ್ ಸೈಕಲ್ ಡೂಮ್ ಹತ್ರ ಇಡೋದು ಇನ್ನೊಂದು ಆಪ್ಷನ್ನು. ಬಟ್ ಏನಂದರೆ ಅದು ಸೇಫ್ಟಿ ಇಲ್ಲ. ಏಕೆಂದರೆ ಅದು ಇಂಪ್ಯಾಕ್ಟ್ ಝೋನ್. ಇಂಪ್ಯಾಕ್ಟ್ ಆದ ತಕ್ಷಣ ಅದೇ ಮೊದಲು ಏಟ್ ಬೀಳೋದು. ಸೊ ಅದು ಅಷ್ಟೊಂದು ಸೂಕ್ತವಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಆ್ಯಂಡ್ ಸೇಫೆಸ್ಟ್ ಆಪ್ಷನ್ ಯಾವುದು ಅಂದರೆ, ಟ್ಯೂಬ್ಯುಲರ್ ಫ್ರೇಮ್ ಮೇಲೆ ಎಲ್ಲರೂ ಜಾಗ ಮಾಡಿ ಟ್ಯಾಂಕ್ ಕೆಳಗಡೆ ಸೇಫಾಗಿ ಪ್ಲೇಸಲ್ಲಿ ಇಡೋ ಥರ ಏನಾದರೂ ನೋಡಬೇಕು. ಈ ಟ್ಯೂಬ್ಯುಲರ್ ಫ್ರೇಮ್ ಕೆಳಗಡೆ ನೀವು ನೋಡ್ಬೋದು ನಂದು ಹಜಾರ್ಡ್ ಫ್ಲ್ಯಾಶರ್ ಮತ್ತು ಆಕ್ಸ್ ಲೈಟ್ದು ಒಂದು ರಿಲೇ ಆಗಲೇ ಇದೆ. ಸೊ ಇದ್ರ ಪಕ್ಕ ಎಲ್ಲರೂ ಜಾಗ ಮಾಡಿ ಇನ್ನೊಂದು ರಿಲೇ ಇಡೋ ಥರ ಜಾಗ ಮಾಡಬೇಕಾಗತ್ತೆ. ಜಾಗ ಆಗಲೇ ಕಮ್ಮಿ ಇದೆ, ಆಗಲೇ ಕ್ರ್ಯಾಂಪ್ ಆಗಿದೆ. ಬಟ್ ಅಂದರೂ ಎಲ್ಲಿದೆ ಜಾಗ ನೋಡಿ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಎಕ್ಸ್ಟ್ರಾ ರಿಲೇ ಬರುತ್ತೆ GPS ಟ್ರ್ಯಾಕರ್ದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಜಾಗ ಇರೋಗೆ ಕಾಣ್ತಾ ಇದೆ, ಅಲ್ಲಿ ಫಿಟ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಮತ್ತು ಈ GPS ಟ್ರ್ಯಾಕರ್ನ ಬೈಕ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ.
ಇಲ್ಲೊಂದು ಟ್ಯೂಬ್ಯುಲರ್ ಫ್ರೇಮ್ ಒಳಗಡೆ ಒಂದು ಸ್ಕ್ವೇರ್ ಟ್ಯೂಬ್ ಇದೆ, ಅಲ್ಲಿ ಇಟ್ಟರೆ ಜಿ ಪಿ ಎಸ್ ವಿಸಿಬಲ್ ಆಗಿರುತ್ತಾ ಅಂತ ಯೋಚಿಸ್ಬೇಕು. ಸೊ ಅಲ್ಲಿ ಇಡೋಕ್ಕೇನೋ ತುಂಬ ಚೆನ್ನಾಗಿ ಜಾಗ ಇದೆ. ನೀವು ನೋಡ್ಬೋದು ವೈರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬೆಸ್ಟ್ ಪಾಸಿಬಲ್ ಆಪ್ಷನ್ ಅದು ಬಿಟ್ಟು ಏನು ಅಂದರೆ ಟ್ಯೂಬ್ಯುಲರ್ ಫ್ರೇಮ್ ಮೇಲೆ ಇಡೋದು. ಸೊ ಟ್ಯಾಂಕ್ ಕೆಳಗಡೆ ಇರುತ್ತೆ, ಆ ಸ್ಕ್ವೇರ್ ಟ್ಯೂಬ್ ಮೇಲ್ಗಡೆ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಜಿ ಪಿ ಎಸ್ ವಿಸಿಬಿಲಿಟಿ ಜಾಸ್ತಿ ಸಿಗತ್ತೆ ಆ್ಯಂಡ್ ಸೆಕ್ಯೂರ್ ಆಗೂ ಇರುತ್ತೆ. ಅದು ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅನ್ಕೋಬೋದು. ಫೈನಲ್ ಪ್ಲೇಸ್ಮೆಂಟ್ಗಿಂತ ಮುಂಚೆ ನಮ್ಮ ಅಪ್ಲಿಕೇಶನ್ ಅಥವಾ ಆ್ಯಪ್ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಆಕ್ಟಿವೇಟ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಕಳಿಸುತ್ತೆ ವಾಟ್ಸಪ್ಪಲ್ಲಿ. ಅದು ಸೊ ನೋಡ್ಬೋದು ಸ್ನೇಹಿತರೆ, ಆಕ್ಟಿವೇಟೆಡ್ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ. ಸೊ ಆಕ್ಟಿವೇಟೆಡ್ ಕಂಪ್ಲೀಷನ್ ಅಂತ ಆದಮೇಲೆ ಸ್ಟಾರ್ಟ್ ಟ್ರ್ಯಾಕಿಂಗ್ ಅಂತ ಮಾಡಿದಾಗ ಸೊ ನಂದು ಜಿ ಪಿ ಎಸ್ ಏನು ಓಪನ್ ಮಾಡಿಲ್ಲ ನಾನು, ಅದು ಹೇಳಬೇಕು ಎಲ್ಲಿ ಇದೆ ಲೊಕೇಶನ್ನು ಅಂದ್ಬಿಟ್ಟು. ಸೊ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಾದ್ಮೇಲೆ ಸೊ ಬೈಕ್ ಎಲ್ಲಿದೆ ಅಂದ್ಬಿಟ್ಟು ತೋರಿಸ್ತಿದೆ ನೋಡಿ. ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ, ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಾ ಇದೆ. ಸೊ ದಿಸ್ ಈಸ್ ದ ಲೊಕೇಶನ್. ಸೊ ಸ್ನೇಹಿತರೆ ನೋಡ್ಬೋದು, ಈ ಥರ ಕನೆಕ್ಟ್ ಮಾಡಿ ಆಕ್ಟಿವೇಶನ್ ಮಾಡಿದ್ದೀನಿ. ಸೊ ಎಲ್ಲಿ ಇದನ್ನು ಪ್ಲೇಸ್ ಮಾಡಬೇಕು ಅಂದ್ಬಿಟ್ಟು ನೋಡಬೇಕು. ವೀಕ್ಷಕರೇ, ಮುಂಚೆನೇ ಹೇಳ್ದಂಗೆ ಆ ಟ್ಯೂಬ್ಯುಲರ್ ಫ್ರೇಮ್ ಮೇಲೆ ಡಬಲ್ ಸೈಡೆಡ್ ಟೇಪ್ ಹಾಕಿ ನಾನು ಸ್ಟಿಕ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಟ್ಯಾಂಕ್ ಬರುತ್ತೆ, ಟ್ಯಾಂಕ್ ಕೆಳಗಡೆ ಈ ಜಿ ಪಿ ಎಸ್ ಇರುತ್ತೆ ಮತ್ತು ಸಾಕಷ್ಟು ಗ್ಯಾಪ್ ಇದೆ. ಸೊ ಟಚ್ ಏನು ಆಗಲ್ಲ, ಮುರಿಯೋ ಅಂಥ ಸಂಭವವಿಲ್ಲ ಅಲ್ಲಿ. ಮತ್ತು ನೀವು ನೋಡ್ತಿರ್ಬೋದು, ನಾನು ಸಾಕಷ್ಟು ಕೇಬಲ್ ಟೈಸ್ ಹಾಕಿ ಎಲ್ಲ ಲೂಸ್ ವೈರ್ಸ್ನ ಟೈ ಮಾಡಿದ್ದೀನಿ. ಸೊ ಯಾವುದೇ ವಯರು ಬೆರಳು ಹಾಕಿದ್ರೂ ಕಟ್ ಮಾಡ್ದೇ ಇಲ್ದಿರೋ ಥರ ಆದಷ್ಟು ಕೇರ್ಫುಲ್ಲಾಗಿ ಮಾಡಿ